ಲಕ್ಷ ಕೃಷಿ ನೀರು ಬಂದಿದ್ದವು. ಸ್ವರ್ಣ ಬ್ಯಾರೇಜ್ ಗೇಟ್ಗಳು ಹಾಕಿ ಎಷ್ಟು ತೊಂದರೆ ಅನುಭವಿಸಿದ್ವಿ ಅನ್ನೋದು ನೋಡಿದ್ವಿ ನಾವು. ಅತಿ ಹೆಚ್ಚು ಸಮಸ್ಯೆ ಯಾರು ಅನುಭವಿಸಿದ್ರು ಅಂದ್ರೆ ನೀವು ಬೆಳಿಗ್ಗೆ ಬಹಳ ಸಮಸ್ಯೆ ಲಾಸ್ಟ್ ಟೈಮ್ ಆಗಿತ್ತು. ನಾನು ಅದನ್ನು ತಿಳ್ಕೊಂಡು ಸ್ವಲ್ಪ ಮಹಾರಾಷ್ಟ್ರದ ಸ್ವಲ್ಪ ಹೆಚ್ಚಿನ ಸಂಪರ್ಕ ಇರೋದ್ರಿಂದ ನಾನು 23ನೇ ತಾರೀಕಿನ ದಿನನೇ ಈ ಸಮಸ್ಯೆ ಬರುವಂತ ಅಂದ್ರೆ ಗೇಟ್ ಏನದಾವೆಲ್ಲ ಫಾಸ್ಟ್ ಆಗಿ ತರಿಸೋಣ ಅಂತ ಹೇಳಿ ಅವತ್ತೇ ಗವರ್ಮೆಂಟ್ ನಮ್ಮ ಇರಿಗೇಷನ್ ಸೆಕ್ರೆಟರಿ ಅವ್ರ ಮಾತಾಡಿ, ಅಲ್ಲಿ KNL MD ಅವ್ರ ಜೊತೆ ಮಾತಾಡಿ, ಆ ಗೇಟ್ DC ಅವ್ರ ಜೊತೆಗೆ ಮಾತಾಡಿ, ಶೋಲಾಪುರ DC ಜೊತೆಗೂ ನಾನು ಮಾತಾಡಿ, ಪುನಾದ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿ ಆ ಗೇಟ್ ಏನದ KNL ತರಿಸಿದ್ರು. ಅದು ನೀರು ಏನು ಫ್ಲೋ ಅದ ಅಷ್ಟು ಸಲ ಆಗಲಿಲ್ಲ. ಆ ಸಲ ಗೇಟ್ ಸರಿಯಾಗಿ ನಿರ್ವಹಣೆ ಆಗಲಾರ್ದ ಸಮಸ್ಯೆ ಅದನ್ನ ನಾವು ಅನುಭವಿಸಿದ್ವಿ. ಸೊ 23ನೇದಾಗಿ ಆ ಸಮಸ್ಯೆ ನಾವು ಪರಿಹಾರ ಮಾಡಿದೆವು. ಆಮೇಲೆ 24ನೇದಾಗಿ ಮನೆ ಜಿಲ್ಲಾಧಿಕಾರಿಗಳನ್ನು ಕರ್ಕೊಂಡು, ಯಾಕಂದ್ರೆ ಜಿಲ್ಲೆಗೆ ಅತಿ ಹೆಚ್ಚು ಮಳೆ ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೆಚ್ಚಿನ ಮಳೆ ಆಗಿದ್ರೆ ಅದು ನಮ್ಮ ಜಿಲ್ಲೆ ಮಳೆ ಆಗ ಖುಷಿ ಪಟ್ಟಿದ್ದೇವೆ ನಾವು. ಅವ್ರು ಈ ಪ್ರಮಾಣದ ಮಳೆ ಆಗ್ತದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಈಗ ಯಾವಾಗ ಹೊಲದಾಗ ನೀವು ಹೆಜ್ಜೆ ಹಿಡಿದ್ರೆ ಅಲ್ಲಿ ನೀರು ಇರತಕ್ಕಂಥ ಪರಿಸ್ಥಿತಿ. ಹತ್ತಿ ಆಗಲಿ, ಸೂರ್ಯಪಾನ ಆಗಲಿ, ತೊಗರಿ ಆಗಲಿ, ಉದ್ದಾಗಲಿ, ಉಳ್ಳಾಗಡ್ಡಿ ಆಗಲಿ, ಏನೇನೋ ಬೆಳೆ ಮಾಡ್ಯಾರ ಅದೆಲ್ಲ ಆಮೇಲೆ ಕೆಲವು ಕಡೆ ನಾನು ಅವರು ಸಿಂಗಿ ಹೋಗಿ ನೋಡಿ ಬಂದ. ಸೊ ಒಟ್ಟಾರೆ ಈ ಸ್ಥಿತಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಇಷ್ಟು ಪ್ರಮಾಣದ ಮಳೆ ಅಂತ ಬೇಡ್ಕೊಂಡು ಬಂದಿ ನಾವು. ಈ ಪ್ರಮಾಣದ ಮಳೆ ಆಯ್ತು ಅಂದ್ರೆ ದೇವರು ನಮ್ಗೆ ಈ ಕಡೆ ಇದು ಒಂದು ಸೈಂಟಿಫಿಕ್ ಆಗಿ ಬೇರೆ ಬೇರೆ ಕಾರಣಕ್ಕೆ ಮಳೆ ಆಗಲಿತ್ತು ನಮ್ಮಲ್ಲಿ. ಸೊ ಅನಿವಾರ್ಯ ನೀರು, ಬೆಂಕಿ ಮತ್ತು ಗಾಳಿ ತಡಿ ಶಕ್ತಿ ಯಾರಿಗೂ ಇಲ್ಲ. ಮಳೆ ಯಾರು ಮುಗ್ಲಿಕ್ಕೆ ತಡಪತ್ರ ಕಟ್ಟೋದಿಲ್ಲ ನಾವು ಇಲ್ಲ. ನಾನಾಗಿ ಬರೋದು ನದಿ ದಂಡಿ ಹುಟ್ಟಿದ್ದೇವೆ ನಾವು. ನಾನು ನದಿ ದಂಡಿ ಹುಟ್ಟಿದ್ದೇನೆ. ಹೋದ್ರೆ ನಮ್ಮ ಮನೆ ಬರ ಹೆಂಗಿರುತ್ತೆ, ಎಲ್ಲರೂ ಮಳೆ ಬಿದ್ರು ಅದು ಸೀನಾದಲ್ಲಿರಲಿ, ಭೀಮಾದಲ್ಲಿರಲಿ, ಜ್ಯೋತಿರ್ಲಿಂಗ ಏನು ಭೀಮಾಶಂಕರ್ ಹೋಮಸ್ಥಾನದ ಅಲ್ಲಿ ಇಲ್ಲಿ ತನ ಎಲ್ಲಿ ಮಳೆ ಹೆಚ್ಚಾಯ್ತಂದ್ರೆ ಅದು ನಮ್ಮ ಪಡಿಬಹುದು. ಸೊ ಇಂಥ ಪರಿಸ್ಥಿತಿ ಆಗಿದೆ. ಬಹಳ ತ್ರಾಸ ಅನುಭವಿಸಿದವ್ರು ನಾವು. ಹೋಗಿ ಕೊಡೋದಕ್ಕೆ ಹುಟ್ಟದ್ದು ಆ ಕಡೆ ನಿಮ್ಮ ಮದುವೆಯವ್ರಿಗೂ ನೀರಿಲ್ಲ ನೋಡಿದ್ರೆ ನಾವು ಸುಖ ಅನಿಸ್ತದೆ. ಹೀಗೆಲ್ಲ ಆದಾಗ್ರೆ ಯಾಕಂದ್ರೆ ಹೊರಗಡೆ ಹುಟ್ಟಿಗೆ ತೊಗೊಂಡ್ರೆ ಅಂತ ಹೇಳಿ ಒಂದು ಕೆಟ್ಟ ಅನಿಸ್ತದೆ. ಸೊ ಎರಡೂ ಸಮಸ್ಯೆಗಳನ್ನ ಅದ್ರ ಜೊತೆಗೆ ಬದುಕಬೇಕಾಗ್ತದೆ. ಓದಿಲ್ಲ ಹಾಗೆ ಅರ್ಜಿ ಹಾಕಿ ಹುಟ್ಟಿಲ್ಲ, ನಾವು ಎಲ್ಲೋ ಹುಟ್ಟಿದೆವು ಈ ಹೊರಗಡೆ ಅಂದ್ರೆ ಬದುಕಬೇಕಾಗ್ತದೆ. ಆ ನೀರು ನಮ್ಮನ್ನು ಬದುಕಿಸ್ತದೆ, ನಮ್ಮನ್ನು ಕೊಚ್ಕೊಂಡು ಹೋಯ್ತದೆ. ಸೊ ಇದು ಎರಡನ್ನ ಸಮತೋಲನೆಯಿಂದ ಬದುಕ್ತಕ್ಕಂಥ ವಾತಾವರಣ ಮಾಡೋಣ. ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಸೀನಾ ನದಿ ಏನು ಬಂದು ಕೂಡಲ ಸಂಘ ಮಾತ್ರ ಕೂಡಲ ಹತ್ರ ಅಲ್ಲಿ ಕೆಳಗೆ ಮಾತ್ರ ಬಳಿ ಬಹಳ ದೊಡ್ಡ ಪ್ರಮಾಣದ ತೊಂದರೆ ಮಾಡಿದ್ದಾರೆ. ಬಹಳ ಜನರಿಗೆ ಇಲ್ಲಿ ರೈತರ ಬೆಳೆ ಹಾನಿ ಆಗ್ಯದ. ಆಮೇಲೆ ಈ ಮಳೆಯಿಂದ ಎಲ್ಲ ಕಡೆ ಮನೆಗಳು ಬೆಳಕತ್ತವ. ಬೇರೆ ಮೇಲ್ಕಟ್ಟದ್ದು ಭೂಮಿ ನೀರು ನಿಂತು ಅಲ್ಲಿ ಬೆಳೆ ಹಾನಿ ಆಗತ್ತದ. ರಸ್ತೆಗಳ ಹಾಳಾಗತ್ತವ. ಸರ್ಕಾರಿ ಕಟ್ಟಡಗಳು, ಪ್ರೈವೇಟ್ ಮನೆಗಳು ಎಲ್ಲ ಸಹಿತ ಹಾನಿ ಆಗತ್ತವ. ಒಟ್ಟಾರೆ ಇವೆಲ್ಲವನ್ನ ಅವಲೋಕಿಸೋಕೆ ಸರ್ಕಾರ ವತಿಯಿಂದ ನನ್ನ ಸಚಿವರು, ನಾನು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಕೂಡಿ ವಸ್ತು ಸ್ಥಿತಿಯನ್ನು ಅವಲೋಕನ ಮಾಡುವಂತೆ 23-24 ನಾವು ಮಾಡಿದ್ವಿ. ಮತ್ತೆ ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳನ್ನ ಇದಕ್ಕೆ ಗಮನ ತರಬೇಕಾಗಿಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಅವರ ಗಮನಕ್ಕೆ ತಂದು ಮತ್ತೆ ಇವತ್ತು ನಾವು ಇದನ್ನು ಅವಲೋಕನ ಮಾಡ್ತಾ ಇದ್ದೀವಿ. ಒಟ್ಟಾರೆ ನೀವು 3 ವಿಷಯಗಳು ತಂದಿದ್ದೀವಿ. ಆ ಹೆಚ್ಚಿಗೆ ಏನು ಮಾತಾಡುವ ಅವಶ್ಯಕತೆ. ಸರ್ಕಾರ ನಿಮ್ಮ ಜೊತೆಗೆ ಸ್ವಲ್ಪ ಸಹಾಯ ಮಾಡ್ತಾರೆ. ಇದೇನು ಭೀಮೆ ಏನು ಪ್ರವಾಹದ ಬಿಜಾಪುರ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಯಾದಗಿರಿ 3 ಜಿಲ್ಲೆಗಳು ಈ ಸಮಸ್ಯೆ ಅನುಭವಿಸ್ತಾರೆ. ನಮ್ಮ ಜಿಲ್ಲೆಯೊಳಗ ಹಿಂದಿ ಮತ್ತು ಆಲ್ಬೇದ್ ಬಹಳ ದೊಡ್ಡ ಪ್ರಮಾಣ. ನಮ್ಗಿಂತ ಹೆಚ್ಚಿಗೆ ಆಲ್ಬೇದ್ ಕೆಲವು ಊರು ನೋಡೋದಂದ್ರೆ ಎಲ್ಲಿಗೆ ಹೋಗಿ ಬಂದಾರ ಅವ್ರನ್ನ ಎಲ್ಲ ಕೂಡಿ. ಅಲ್ಲಿ ಪರಿಸ್ಥಿತಿ ಹೆಂಗದ ಕೇಳೋದಂದ್ರೆ ಬಹಳ ಕಷ್ಟ. ಸೊ ಇಂಥ ನಮ್ಮಲ್ಲೂ ಸಹಿತ ಬಹಳ ತೀವ್ರವಾಗಿ ನಾವು ಮುಂಜಾನೆ ಬೆಳಿಗ್ಗೆ ಹೋಗಿದ್ದೆ, ಈಗ ಅಡಿಗೆ ಹೋಗ್ತೀವಿ, ಈಗ ಹೋಗಿ ನಾಳೆ ಸಂಜೆಗೆ 12 ಅಲ್ಲಿಗೆ ಹೋಗ್ಬೇಕಾಗ್ತದೆ. ಸೊ ಒಟ್ಟಾರೆ ಈ ಸಮಸ್ಯೆಯನ್ನ ಸ್ಪಂದನೆ ಮಾಡೋದಕ್ಕೋಸ್ಕರ DC ಅವರು ಬಹಳ ಸರಿಯಾಗಿ ನೀವು ನಮ್ಮದು ಏನು ಅಂದ್ರೆ ನೀರಕ್ಕೆ ಯಾವ ಕೆಲಸಕ್ಕೆ ನಾವು ಹೋಗ್ತೀವಿ ಆ ಮಳೆ ಗೊತ್ತಾ ಕೊಚ್ಕೊಂಡು ಹೋಗ್ಬೇಕು. ಸುದೈವಶ ಪ್ರವಾಹದಿಂದ ಈ ಸಲ ಒಂದು ಜೀವನವೂ ಆಗಲಿಲ್ಲ. ಬರೀ ಮನುಷ್ಯ ಜೀವನೆಲ್ಲ ಒಂದು ಪ್ರಾಣಿಯೂ ಸಹಿತ, ಒಂದು ಎಮ್ಮೆ, ಆಕಳ, ಕುರಿ ಎಲ್ಲೂ ಸಹಿತ ಈ ಸಮಸ್ಯೆಗಳನ್ನ ಭಗವಂತ ಇವತ್ತು ದಸರೆ ಒಳಗೆ ಇರ್ತೇವೆ ನಾವೆಲ್ಲ. ಈ ಕಡೆ ಅಂಬಾಭವಾನಿ, ಆ ಕಡೆ ಚಾಮುಂಡೇಶ್ವರಿ ಬಹಳ ತಾಯಿ ಹೆಸರಿನಲ್ಲಿ ನಾವೆಲ್ಲ ಆರಾಧನೆ ಮಾಡ್ತೇವೆ. ಈ ದಸರಾಗಿ ರಕ್ಷಣೆ ಮಾಡಿದಾರ. ನಾನಂತರೂ ನಿಜವಾಗಿ ಆ ತಾಯಿಯನ್ನ ಅತ್ಯಂತ ಭಕ್ತಿಯಿಂದ, ಯಾಕಂದ್ರೆ ನಾವೇನು ಪರಿಹಾರ ಕೊಟ್ರೆ ಏನವರು 5 ಲಕ್ಷ ರೂಪಾಯಿ ಸರ್ಕಾರ ಮನೆಗೆ ಕೊಟ್ರೆ ಅವ್ರ ಜೊತೆ ರೂಪಾಯಿ ಆಗ್ತದೆ.
ನಾಗರಿಕ ಸಮಾಜದ ಸರ್ಕಾರ ಕರ್ತವ್ಯ ಸಹಾಯ ಮಾಡೋದು. ಆದ್ರೆ ಆ ಮನುಷ್ಯನ ಕುಟುಂಬಕ್ಕೆ ಏನು ಹಾನಿ ಆಗಿರ್ತದ ಅದು ಮಾಡಕ್ಕಾಗಂಗಿಲ್ಲ. ಸೊ ದುರೈವಶ ಹಂಗಾಗ್ಯದ. ಆದ್ರೆ ಇದು ಹಿಮಾಲಯ ಆಗ್ಯದ. ಅದ್ರ ಮಳೆದಿಂದ ನಮ್ಮ ತಾಲೂಕಿಗೆ ಒಬ್ಬ ಹುಡುಗಿ ಒಳಗೆ ಒಂದು ಸಣ್ಣ ಕೂಸು ಗಾಡಿ ಬಿಚ್ಚ ಪಾಪ ಮಾಡಿ ಇಂಥ ಸಮಸ್ಯೆ ನಾವು ಎದುರಿಸ್ಲಕತ್ತೀವಿ. ಸೊ ಇಂಥ ಒಂದು ಸನ್ನಿವೇಶದಾಗ ನೀವೆಲ್ಲ ಜಾಗೃತ ಆಗಿರ್ಬೇಕು. ನನಗೆ ವಿನಾಯಕ ಇರಿಗೇಷನ್ ನಮ್ಮ ಮನೋಜ್ ಕುಮಾರ್ ಹೇಳೋರು ಇಲ್ರಿ ಅಲ್ಲಿ ಇನ್ನ ಮಳಿ ಜಾಸ್ತಿ ಆಗ್ಯದ, ಮತ್ತೆ ಹೆಚ್ಚಿನ ಪ್ರಮಾಣ 3 ಲಕ್ಷಕ್ಕಿಂತ ಹೆಚ್ಚಿಗೆ ಬರ್ತದೆ ಅಂತಕ್ಕಂಥ ನಾವು ಯಾರು ಆತಂಕಗೊಳಗಾಗೋದಿಲ್ಲ. ಆದ್ರೆ ಜಾಗೃತರಾಗಿರ್ಬೇಕು ಅನಿವಾರ್ಯ ಅದ. ನಾವು ಆದ್ರೆ ಆತಂಕ ಆಗಿ ನಾವೇನ್ ಮಾಡಕ್ಕಾಗಿಲ್ಲ, ಅದು ಏನೂ ಆಗಂಗಿಲ್ಲ. ಅದು ಈಗ 3 ಲಕ್ಷ ಬಂದ್ರೆ ಆಗಂಗಿಲ್ಲ. ಹೋದ ಸಲ 6 ಲಕ್ಷ ಬಂದಾಕ್ರೆ ಅಷ್ಟು ತೊಂದರೆ ಆಗ್ಯದ. ಆ ಪ್ರಮಾಣದಲ್ಲಿ ಈ ಸಲ ಬರಂಗಿಲ್ಲ ಈಗಿನ ಮಟ್ಟಿಗೆ. ಇನ್ನೂ ಅಲ್ಲಿ ಮಳೆ ಹೆಚ್ಚಿಗೆ ಆಗ್ಲಕತ್ತದ. ನಿಸರ್ಗ ನಮ್ಮ ಕೈಯಲ್ಲಿ ಸಿಕ್ಕಿಲ್ಲ. ಅವೆಲ್ಲ ಭಗವಂತ ಪ್ರಾರ್ಥನೆ ಮಾಡೋದು ಸಾಧ್ಯತೆ ಕಡಿಮೆ ಆಗಲಿ, ಜಲ್ದಿ ಸಮಸ್ಯೆ ಪರಿಹಾರ ಆಗಲಿ. ಆದರೂ ನಾವು ಜಾಗೃತಿ ಇರಬೇಕಾಗ್ತದೆ, ಬಹಳ ಜಾಗೃತಿ ಇರಬೇಕಾಗ್ತದೆ. ನದಿ ದಂಡೆ ಹೋಗ್ಬೇಡ್ರಿ. ಸಾಧ್ಯ ಇದ್ದಷ್ಟು ಮನಿ ಏನೋ ನಾ ದುಡಿಸ್ತಾಗ ನಿಮ್ಮ ಮನ್ಯಾಗ ಅಲ್ಲಿ ಮನ್ಕೊಳ್ತದ ಹೋಗ್ಬೇಡ. ನಾನಾಗ ಮರಿಗೆ ಹೋಗಿದ್ದೆ, ಪ್ರಚಾರ ಪಾಪ ಕೊಡ್ಕೊಂಡು ಮನಿ ಕುಸಿದ್ ಬಿದ್ದದು. ಇನ್ನೊಬ್ಬರು ಇವ್ರ ಮನೆ ಮುಂತಾನೆ ಡಾಕ್ಟರ್ ಮನೆ ಮನಿ ಇನ್ನು ಈಗ ಬಿಡ್ತದೋ ಇನ್ನೊಂದು 1 ವಾರ ಬಂದು ಗೊತ್ತಿಲ್ಲ ಬೆಳೆ ನೀನ್ ಬಾಯಿ. ಆಮೇಲೆ ಗೊತ್ತ ನಮ್ ಬೆಳೆ ನಾವೆಲ್ಲ ಮಣ್ಣಿನ ಹಳೆ ಮನೆಗಳು ಅವು ಮಳೆ ಆಯ್ತು, ನಮ್ಮ ಮಳೆ ನಿಂತು ಕೂಡ ಬೀಳುತ್ತೇವ ನೋಡ್ತಿರ್ತೇವೆ ನಾವೆಲ್ಲ ಅವರಿಂದ. ಸೊ ಅಂತಂದ್ರೆ ಸಾಧ್ಯ ಇದ್ದದ್ದು ಆ ಆಧರಿಸ್ತಿ ನಮ್ಗಳು ಎಲ್ಲೆಲ್ಲ ನೀವು ಯಾರೋ ಹೋಗ್ಬೇಡ್ರಿ. ಆಮೇಲೆ ನಿಮ್ಮ ಶಾಲಾ ಕೋಣೆಗಳಾಗಲಿ, ಅಂಗನವಾಡಿಗಳಾಗಲಿ, ಸರ್ಕಾರದ ಏನೇನು ಸಂಬಂಧಪಟ್ಟದ ಆಸ್ತಿಗಳು ತೊಂದರೆ ಆಗ್ಯದ ಅದನ್ನು ಸರಿ ಮಾಡೋಣ. ರೋಡ್ ಹೋಗಿ ಮೊದಲೇ ಅವಧಾನ ಇರ್ಲಿಲ್ಲ. ಸುಮ್ಮನೆ ರೋಡ್ ಬಂದು ಮುಖ್ಯವಾದ ಕಾರ್ಯಕ್ರಮ ಬಂದು ಮಾಡೋಣ ಅಂದ್ರೆ ಇದು ಮುಗಿದು ಎಲ್ಲಾ ಕಡೆ ಡಿಮಾಂಡಿಂಗ್. ಹೆಂಗ್ ಅದೇ ಬಂದು ಬೇಡ ಇನ್ನು ಹೆಂಗ್ ಪ್ರಿಪೇರ್ ಮಾಡೋದು ಇದು ಭಯಂಕರ ಸಂಕಷ್ಟದ ಕೆಲಸದ. ಭಗವಂತನು ನಮ್ಮನ್ನು ಪರೀಕ್ಷೆ ಮಾಡ್ಲಾಕ ಇಟ್ಟು ಮಳೆ ಆದಾಕ್ರೆ ಯಾವ ಡಾಂಬರ್ ರೋಡ್ ಹೊಡಿತಾವ. ಮೊದಲೇ ಕಬ್ಬಿನ ಗಾಡಿಗಳು ತಿರುಗಾಡ್ತಾವ. ಇನ್ನು ಚಾಲೋ ಆಗ್ತದೆ ನಮ್ಮ ಕಬ್ಬಿನ ಗಾಡಿಗಳು. 20 ಟನ್ ತಾಳೋ ಶಕ್ತಿ ರೋಡ್ ಅದಾವ. ಎಲ್ಲ ಡಬಲ್ ಟ್ರ್ಯಾಲಿ 6 ಫ್ಯಾಕ್ಟ್ರಿ ಅದಾವ. ಈ ಫ್ಯಾಕ್ಟ್ರಿಗಳು ಮಾಡಿದೆವು ಆ ರೋಡ್ ಮಾಡುತ್ತಿದ್ದ. ಅದರಾಗ ಕರಿ ಮಣ್ಣಿನ ಭೂಮಿ, ಅಲ್ಲಿ ನೀರು ಇಳಿತದ. ಇದು ಎಲ್ಲ ವಸ್ತು ಸ್ಥಿತಿ. ಇದನ್ನ ಏನ್ ಮಾಡ್ಬೇಕು ಅನ್ನೋದು ನೀವು ನಮ್ಮ ಜಾಗ ಇದ್ರು ನಿಮಗೂ ನನಗೆ ಗೊತ್ತಾಗ್ತದೆ. ಈಗ ಎಜುಕೇಟೆಡ್ ಎಲ್ಲರಿಗೂ ಅರ್ಥ ಆಗ್ತದೆ ಸಮಸ್ಯೆಗಳು ಏನು ನಮಗೆ. ಅಭಿಮಾನಿಗಳ ಫ್ಯಾಕ್ಟ್ರಿ ಪರಿಸ್ಥಿತಿ ಅನ್ನೋದು ನೀವು ಎಲ್ಲರಿಗೂ. ಸೊ ಒಟ್ಟಾರೆ ಈ ಸನ್ನಿವೇಶದಾಗ ಇದು ಸಂಕಷ್ಟದಾಗ ನಾವೆಲ್ಲರೂ ಕೂಡಿ ಬದುಕಬೇಕಾಗ್ತದೆ, ಅದು ಸಚ್ಕೊಂಡೇ ಬದುಕಬೇಕಾಗ್ತದೆ. ಸೊ ಅದಕ್ಕಾಗಿ ನಿಮಗೆ ಮದುವೆ ಮಾಡೋಸ್ಕರ ನಾನು ಮಾನ್ಯ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಕೂಡಿ ನಿಮ್ಮಲ್ಲಿ ಮನವಿ ಮಾಡಬಹುದು. 3 ನಿಮ್ಮ ಬೆಳೆ ಪರಿಹಾರ ಸರ್ಕಾರ ಕೇಂದ್ರ ಸರ್ಕಾರದ ಏನೋ ನಾರ್ಮ್ಸ್ ಅದ ಅದ್ರ ಪ್ರಕಾರ ಕೊಡಿಸ್ತಕ್ಕಂಥ ಸ್ವಲ್ಪ ಹೆಚ್ಚಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಕೂಡಿ ಮಾಡೋಣ. ರಸ್ತೆಗಳು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡ್ತಕ್ಕಂಥ ಮಾಡೋಣ. ಆಮೇಲೆ ಸರ್ಕಾರಿ ಕಟ್ಟಡ ಮತ್ತು ನಿಮ್ಮ ವೈಯಕ್ತಿಕ ಏನು ಮನೆಗಳು ಬಿದ್ದಿದ್ದ ಅದಕ್ಕೂ ಪರಿಹಾರ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಆಮೇಲೆ ಒಟ್ಟಾರೆ ಯಾವುದೇ ನಾನು ಹೇಳೋದು ಬಿಟ್ಟು ಬೇರೆ ಇನ್ನ ಏನೇ ಸಮಸ್ಯೆಗಳಿದ್ರು ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ನಾಗರಿಕ ಸಮಾಜದ ಸರ್ಕಾರ ಕರ್ತವ್ಯ. ನಾವೇನು ಉಪಕಾರ ಮಾಡಲಾಗದಿಲ್ಲ ನೀವು ನಿಮ್ಮೆಲ್ಲರ ಪ್ರತಿಸ್ತಕ್ಕಂಥ ಒಂದು ನಾಗರಿಕ ಸಮಾಜದ ಸರ್ಕಾರ ಇದ್ರ ಕರ್ತವ್ಯ, ಇದ್ರ ಪದ್ಧತಿ ಅದ. ನಾವು ಮಾಡ್ಲೇಬೇಕಾಗ್ತದೆ. ಅದು ಏನಾದ್ರು ಮಾಡಿ ನಾವು ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. DC ಅವರು ಬಹಳ ಲಿಬರಲ್ ಆಗಿ ಇದನ್ನ ಮಾಡಿಸ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾರೆ. ಆಮೇಲೆ ಎಲ್ಲೆಲ್ಲೋ ಬೋಟ್ ಕೇಳಿದ್ರು ದಯವಿಟ್ಟು ಅಂದ್ರೆ ಹೆಣ್ಮಕ್ಳು ಬಹಳ ಚೆನ್ನಾಗಿ ಬೋಟ್ ಏನಂತಂದ್ರೆ ಈ ನಾರ್ಮಲ್ ನಮ್ಮ ಹೊಳಿದಾಗ ಏನಾಗಂಗಿಲ್ಲ. ಈ ಏನ್ ಹುಚ್ಚುತ್ತಾರೆ ಈ ಸಸ್ತಿ ನೀರು ಬರ್ತಲ್ಲ ಇದು ಯಾವ ಬೋಟು ಕಾಣಂಗಿಲ್ಲ. ಹುಚ್ಕೊಂಡು ಹೋಗ್ಬಿಡ್ತಂದ್ರೆ ಆ ಬೋಟಿನಿಂದ ಜೀವ ಕಳ್ಕೊಂಡು ಉದಾಹರಣೆಗಳು ನೋಡ್ತಿದ್ದೇವೆ. ಸೊ ಅದಕ್ಕಾಗಿ ನೀರಿನ ಕೇಳಿದ್ರು ನೀವೇನು ಬೋಟ್ ಕೇಳಿಲ್ಲ. ಸೊ ಅಂತ ಆಮೇಲೆ ನಿಮ್ಮ ಗಂಜಿ ಕೇಂದ್ರ ಮಾಡಿದ್ರಂತ ಈಗ ಸ್ಟಾಪ್ ಆಗಿರುತ್ತೆ. ಗಂಜಿ ಕೇಂದ್ರದಾಗ ಏನ್ ಅವಶ್ಯಕತೆ ಇದೆ ಗಂಜಿ ಕೇಂದ್ರ ಯಾರದೇ ಅತ್ಯಂತ ನಿರ್ಗತಿಕರಿದ್ದೀರಿ ಅಂದ್ರೆ ನಿಮ್ಗೆ ಅತಿ ಅವಶ್ಯವಾಗಿತ್ತು, ನೀವು ಇದ್ದ ಜಾಗ ಮನೆಗೆ ನೀವು ಬಿದ್ದಿತ್ತು, ನಿಮ್ಗೆ ಬೇರೆ ಜಾಗ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಒಂದು 5,000 ರೂಪಾಯಿ ಕುಡಿದ್ರಿ ಈಶ್ವರರು 5,000 ರೂಪಾಯಿ ನಿಮ್ಮ ಬಾಂಡೆ ಸಾಮಾನ್ಗಾಗ್ಲಿ ಅರಿವಿಗೆ ಅಂದ್ರೆ ಒಮ್ಮೆ ಬಿದ್ದು ಹೊರ ಕೊಟ್ಬಿಟ್ರಿ ಅಂದ್ರೆ ನಿಮ್ಮ ಸಹಾಯಕ ಅದನ್ನು ಕೊಡ್ತಕ್ಕಂಥ ಪ್ರಯತ್ನ ಎಲ್ಲರೂ ಮಾಡ್ತಾರೆ. ನಿಮ್ಮಲ್ಲಿ ಒಬ್ರು ನೋಡಲ್ ಆಫೀಸರ್ ಅಲ್ಲ, ಅವ್ರಿಗೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಅವ್ರಿಗೆ ಗಮನ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ರಿ. ಇಡೀ ಜಿಲ್ಲಾಡಳಿತ ನಿಮ್ ಜೊತೆಗೆ ಸಹಕಾರ ಮಾಡ್ತಕ್ಕಂಥ ಪ್ರಯತ್ನ ನಾವು ಕಳೆದವರಿಗೆಲ್ಲರಿಗೆ ಹೇಳಿದೀವಿ. ಆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ಒಟ್ಟಾರೆ ಇಡೀ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ ಕಳಕಳಿ ಪ್ರಾರ್ಥನೆ. ಈಗ ಮಠದಾಗೂ ಹೆಚ್ಚಿಗೆ ನೀರು ಕೊಡಬೇಕು. ಸೊ ಒಟ್ಟಾರೆ ಎಲ್ಲ ಕಡೆ ಗ್ರಾಮದಲ್ಲೂ ಬಹಳ ಕಡೆ ತೊಂದರೆ ಆಗಿರೋದು ಎಲ್ಲ ನಾನು ಆತ್ಮೀಯತೆಗಳಾಗಿದ್ದೀವಿ. ಎಷ್ಟು ಸಾಧ್ಯ ಅದನ್ನ ನಿರ್ವಹಿಸತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ. ಈ ಊರದ ಒಂದು ಸಾಕಷ್ಟು ಊರಿನ ಇಲ್ಲಿ ಕರಿ ಮಣ್ಣ, ಎರಿ ನೆಲ, 2 ವರ್ಷ 3 ವರ್ಷ 4 ವರ್ಷ 5 ವರ್ಷ 6 ವರ್ಷ 7 ವರ್ಷ 8 ವರ್ಷ 9 ವರ್ಷ 10 ವರ್ಷ 12 ವರ್ಷ 13 ವರ್ಷ 14 ವರ್ಷ 15 ವರ್ಷ 16 ವರ್ಷ 17 ವರ್ಷ 18 ವರ್ಷ 19 ವರ್ಷ 20 ವರ್ಷ 21 ವರ್ಷ 22 ವರ್ಷ 23 ವರ್ಷ 24 ವರ್ಷ 25 ವರ್ಷ 26 ವರ್ಷ 27 ವರ್ಷ 28 ವರ್ಷ 29 ವರ್ಷ 30 ವರ್ಷ 31 ವರ್ಷ 32 ವರ್ಷ 33 ವರ್ಷ 34 ವರ್ಷ 35 ವರ್ಷ 36 ವರ್ಷ 37 ವರ್ಷ 38 ವರ್ಷ 39 ವರ್ಷ 40 ವರ್ಷ 41 ವರ್ಷ 42 ವರ್ಷ 43 ವರ್ಷ 44 ವರ್ಷ 45 ವರ್ಷ 46 ವರ್ಷ 47 ವರ್ಷ 48 ವರ್ಷ 49 ವರ್ಷ 50 ವರ್ಷ 51 ವರ್ಷ 52 ವರ್ಷ 53 ವರ್ಷ 54 ವರ್ಷ 55 ವರ್ಷ 56 ವರ್ಷ 57 ವರ್ಷ 58 ವರ್ಷ 59 ವರ್ಷ 60 ವರ್ಷ 61 ವರ್ಷ 62 ವರ್ಷ 63 ವರ್ಷ 64 ವರ್ಷ 65 ವರ್ಷ 66 ವರ್ಷ 67 ವರ್ಷ 68 ವರ್ಷ 69 ವರ್ಷ 70 ವರ್ಷ 71 ವರ್ಷ 72 ವರ್ಷ 73 ವರ್ಷ 74 ವರ್ಷ 75 ವರ್ಷ
ಅದು ಎಷ್ಟು ತ್ರಾಸ ಆಗ್ತದೆ ಅನ್ನೋದು ಇಲ್ಲಿ ಬದುಕೋದು ಗೊತ್ತದಲ್ಲ, ನನಗೆ ಅದು ಅರಿವದ. ಆದರೂ ನೀವು ಹೊಸ ಊರಾಗ ಕೆಲವು ಮಾಡಿದ್ರೆ ಅದು ಪೂರ್ಣ ಆಗಿಲ್ಲ. ಅನೇಕ ಸಮಸ್ಯೆಗಳು ನಿಮ್ಮನ್ನು ಅದಾವ. ನೀವು ನಾವ್ಯಾರು ಹೊರಗಿನವ್ರ ಬಂದು ಎಲ್ಲ ಸಮಸ್ಯೆ ಪರಿಹಾರ ಮಾಡ್ತಾ ತಿಳ್ಕೊಬೇಡ್ರಿ, ಅನುದಾನ ಕೊಡಿಸ್ಬೋದು. ನೀವು ಕೆಲವು ಸಮಸ್ಯೆಗಳನ್ನ ನೀವು ಊರು ಹಿರಿಯರೆಲ್ಲ ಕೂಡಿ ಕೂಡಿ ಅವುಗಳನ್ನ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ನೀವು ಮಾಡ್ರಿ. ಅತ್ಯಂತ ಸುಸಂಸ್ಕೃತರು ತಿಳುವಳಿಕೆದಾರರು ಎಲ್ಲರೂ ಅತ್ಯಂತ ನನಗೆ ಬೇಕಾದವರಿದ್ರೆ ಸ್ವಲ್ಪ ಕಾಳಜಿಗೆ ಈ ಸಮಸ್ಯೆ ಭಗವಂತ ನಮಗೇನು ಇವತ್ತು ನಮ್ಮ ಮುಂದೆ ತಂದು ಬೇಕಾನ ಇದನ್ನು ಸುಭೂತ್ರವಾಗಿ ನಮಗೆ ಫಸ್ಟ್ ಯಾರಿಗೂ ಜೀವಹಾನಿ ಆಗಬಾರ್ದು. ಅದ್ರ ಕಡೆ ನಮ್ಮ ಲಕ್ಷ್ಯ ಇದೆ ಮತ್ತು ಸರ್ಕಾರದ ಏನು ಸಹಾಯ ಕೊಡ್ತಕ್ಕಂಥ ಪ್ರಯತ್ನದ ಎಲಿ ಕೆಂಪಾಗ ಆ ತಾಂಬಾರು ಬಂತಂದ್ರೆ ಉಳಿತೈತಿ. ಆ ಹತ್ತಿ ಬೀಜ ಹೊಡೆದು ಅದು ಕರೆಕ್ಟ್ ಆಗಿ ಹೋಗ್ಬಿಡ್ತದೆ. ಆಮೇಲೆ ಒಂದು ಯಾವುದೇ ಈ ಬೆಳೆ ಮಾಡ್ಲಿಕ್ಕೆ 20-30 ಸಾವಿರ ರೂಪಾಯಿ ಲಾಗೋಡಿ ಬರ್ತದೆ. ನಾವ್ ಏನ್ ಪರಿಹಾರ ಕೊಟ್ಟರು ಅದು ಬಿಟೌಟ್ ಆಗಿ ನಾವು ಗೊತ್ತದ. ಅದು ಏನ್ ಮಾಡುದು? ಕೇಂದ್ರ ಸರ್ಕಾರದ ನಿಯಮಗಳು ಆ ರೀತಿ ಓವರೇನ್ ಕಾಲದಾಗ ಆಗ್ಯಾವ. ಇವತ್ತಿಗೂ ಬದಲಾವಣೆ ಮಾಡೋದಾಗಿಲ್ಲ. ನಮ್ಮ ಸರ್ಕಾರಗಳು ಬಹಳ ಜನ ನಾವೆಲ್ಲರೂ ಪ್ರಯತ್ನ ಮಾಡಿದೀವಿ, ಅದ್ರ ಆಗಿಲ್ಲ. ಮಾಡ್ಬೇಕು. ಕೇಂದ್ರ ಸರ್ಕಾರಗಳು NDR ಬಾಂಬ್ಸ್ ಅವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗ್ತದೆ. ಸೊ ಇಂಥ ಪರಿಸ್ಥಿತಿ ಏನಾದ್ರು ಸೀನಾದಿಂದಾಗಲಿ ಭೀಮಾದಿಂದ ಏನೋ ನೀರು ಬರ್ತದೆ, ಇನ್ನೊಂದು ನೀರು ಜಾಗೃತಿ ಇದ್ದೀರಿ. ಯಾಕಂದ್ರೆ ನೀರು ಚಲೋ ಆಯ್ತು ಅಂದ್ರೆ ನಮ್ಮ ಎದೆ ಬರ ದಿನ ಹೇಳೋದು ಕೆಲವು ಊರು ಇಲ್ಲ ಹೆಚ್ಚಿಗೆ ಬರೋದು ದಿನಾಗ ನೀರಾವರಿ ಇಲಾಖೆ ಅಧಿಕಾರಿಗಳು ಹೇಳೋದು ಹಾಗಾದ್ರೆ ಆರಾಮಿದ್ದೇವೆ ನಾವು. ಇಲ್ಲಿ ಬರೋದು ಚಿಂತೆ ಸ್ಟಾರ್ಟ್ ಆಯ್ತು. ಏನಪ್ಪ ನೀರು ಹೆಚ್ಚಿಗೆ ಬರ್ತದೆ ನಾವೆಲ್ಲ ಭಗವಂತನ ಪ್ರಾರ್ಥನೆ ಮಾಡೋದು. ಆ ತಾಯಿಯ ದೇವರ ಮೇಲೆ ಅದಿದ್ದಷ್ಟು ಕಡಿಮೆ ಆಗಲಿ ಹಾಗೂ ಜನರಿಗೆ ಸಮಸ್ಯೆ ಪರಿಹಾರ ಆಗಲಿ ನಾನು ಆಶಿಸಿ ಬಹಳ ಖುಷಿ ಅನ್ನಿಸ್ತದೆ. ನಮ್ಮ ಭಾಗದ ಜನರ ಹೃದಯ ಬಂತು. ಬೇರೆ ಎಲ್ಲ ಕಡೆ ಹೋದ್ರೆ ಏನೇನೇನೋ ಕೇಳ್ತಿರ್ತಾರೆ. ಹೇಳಿದ್ರು ಅಡಿಗೆ ನೋಡ್ರಿ ಇಲ್ಲಿ ನೋಡ್ರಿ ಅದಕ್ಕೆ ಕಾರ್ಯಕ್ರಮ ಕಳಿಸ್ಕೊಂಡು ಖುಷಿ ನಮಗೆ. ನಿಮ್ಮ ಸಮಸ್ಯೆ ಕೇಳಕ್ಕೆ ಬಂದಿದೆ. ಇದು ನಮ್ಮ ಭಾಗದ ಜನರ ಹೃದಯ ಶ್ರೀಮಂತ ಹೃದಯ ವಿಷಯ. ಅದಕ್ಕಾಗಿ ಇಲ್ಲಿ ಭಾಗ ನೋಡಿ ಕರಿಬೇಕು. ನಮ್ಮನ್ನ ಸಂಸ್ಕಾರ ಅಂದ್ರೆ ಹೆಂಗ ಅದನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಜನ ನಾವು. ನಮ್ಮ ಪೂರ್ವಜರು ಆ ಸಂಸ್ಕೃತಿ ಕೊಟ್ಟಿದ್ದಾರೆ ನಾವು. ಅದಕ್ಕಾಗಿ ಈ ಭಾಗದಲ್ಲಿ ಇಂಥ ಹೃದಯವಂತಿಕೆ ನಿಮ್ಮ ಸಮಸ್ಯೆಗಳಿಗೆ ಎಷ್ಟೋ ಆದ್ರೂ ನೀವು ಎಷ್ಟು ಗೌರವದಿಂದ ಎಲ್ಲರನ್ನ ಪ್ರೀತಿ ಮಾಡ್ತೀರಿ. ಇದು ನೋಡಿ ಕಲಿಯಬೇಕು ಮತ್ತವರು. ಹಂಗ ಈ ವಾತಾವರಣ ನಮ್ಮ ಭಾಗದವ್ರು ನೀವಿದ್ರೆ ಅದಕ್ಕಾಗಿ ಈ ಶ್ರೇಷ್ಠ ವಿಚಾರಧಾರೆಗಳು ನಿಮ್ಮ ಈ ಗೌರವದ ವಿಚಾರಧಾರೆಗಳೇನದ ಭಾಷಣಗಳು ಇಲ್ಲಿ ಏನೇನು ಸಮಸ್ಯೆಗಳಿರ್ತಾರೆ ಅವೆಲ್ಲ ಸಮಸ್ಯೆಗಳು ಮತ್ತು ನಮ್ಮ ಬೇರೆ ಎಲ್ಲ ಹಿರಿಯರು ನೀವೆಲ್ಲ ಹೇಳಿದವ್ರಿಗೆ ನೀವೆಲ್ಲರನ್ನ ಸ್ಪಂದಿಸ್ತಕ್ಕಂಥ ಕೆಲಸ ಎಷ್ಟು ಸಾಧ್ಯ ಹೇಳಿ ಎಲ್ಲಾನೇ ಮಾಡ್ತೀವಿ ತಿಳ್ಕೋಕ್ ಹೋಗ್ಬೇಡ್ರಿ. ಎಲ್ಲ ಯಾರ ಕೇಳಿ ನಾವು ಬ್ರಹ್ಮನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಿಗೆ ನಾವು ಅವಕಾಶಗಳ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯದ ಆ ಎಲ್ಲ ಪ್ರಯತ್ನ ಮಾಡೋನು. ಎಂ ಬಿ ಪಾಟೀಲ್ರು ಬಹಳ ಕಳಕಳಿಯಿಂದ ಈ ಒಂದು ಎರಡು ಏನು ಹಿಟ್ ಆಗ್ಯಾವ ಇದು ಆಂಗ್ಲೇರ್ ಮತ್ತು ಹಿಂದಿ ಭಾಗಕ್ಕೆ ಬೆಳಗ್ಗೆ ನಾವು ನಮ್ಮ ಜೊತೆಗದ ಅವರು ಸರ್ಕಾರದ ಪ್ರಯತ್ನ ಮಾಡಿ ನಾವು ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಮತ್ತು ರೆವಿನ್ಯೂ ಮಿನಿಸ್ಟ್ರಿಗೆ ಮತ್ತೆ ಯಾರು ಸಂಬಂಧ ಬರ್ತದೆ ಯಾರಿಗೆ ಯಾವ್ಯಾವ ಸಂಬಂಧ ಬರ್ತಾವ ಆ ಸಂಬಂಧಪಟ್ಟಂತ ಗಮನ ಸೆಳೆದು ಇದು ಸ್ಪಂದಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ನಾನು ಹೇಳಿ ನನಗೆ ಇವೆರಡು ಮಾತು ನಾನು ಮುಗಿಸ್ತೀನೋ. ಎಂ ಬಿ ಪಾಟೀಲ್ ಅವರು